ನಮಸ್ಕಾರ. ಇವತ್ತಿನ ವಿಷಯ ಬಹಳ ಬಹಳ ಇಂಟ್ರೆಸ್ಟಿಂಗ್. ಎಸ್ ಬ್ಯಾಂಕ್ ಒಂದು ವರ್ಷದಲ್ಲಿ 42% ಮೇಲಕ್ಕೆ ಈಗ ಕೊಳ್ಳಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ದಿನದಿಂದ ಬಹಳ ಜನ ನಮಗೆ ಕೇಳ್ತಾ ಇದ್ದಂಥ ಪ್ರಶ್ನೆ, ಎಸ್ ಬ್ಯಾಂಕು ಬಹಳ ಕಡಿಮೆ ಬೆಲೆ ಇದೆ, ತಗೊಳ್ಬೋದಾ? ಯಾಕಂದ್ರೆ ಜನರಿಗೊಂದು ಸಂತೋಷ, ಕಡಿಮೆ ಬೆಲೆ ಇದ್ರೆ ಲಕ್ಷ ಗಟ್ಟಲೆಯಲ್ಲಿ ಸಾವಿರ ಗಟ್ಟಲೆಯಲ್ಲಿ ಷೇರುಗಳನ್ನು ಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಒಂದು 4 ರೂಪಾಯಿ ಮೇಲೋದ್ರೂ ಬೇಕಾದಷ್ಟು ಲಾಭ ಬರುತ್ತೆ, ಇತ್ಯಾದಿ ಇತ್ಯಾದಿ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಎಸ್ ಬ್ಯಾಂಕಿನ ಸಂಪೂರ್ಣವಾದ ಡೀಟೇಲ್ಡ್ ಆದಂತಹ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೇವೆ ಮತ್ತು ಇದನ್ನು ಕೊನೆಯವರೆಗೂ ಕೇಳಿ ನಿಮ್ಮದೇ ಆದಂತಹ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಷೇರು ಮಾರುಕಟ್ಟೆಯಲ್ಲಿ ಕೆಲವು ಷೇರುಗಳು ಬಹಳ ಬಹಳ ಪಾಪ್ಯುಲರ್ ರಿಟೇಲ್ ಇನ್ವೆಸ್ಟರ್ಸ್ ಅವರ ಖಾತೆಯಲ್ಲಿ. ಸಾಮಾನ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾವ ಷೇರುಗಳು ಖುಷಿ ಆಗ್ತವಂತಂದ್ರೆ ಕಡಿಮೆ ಬೆಲೆ ಇರಬೇಕು, ಜಾಸ್ತಿ ಷೇರುಗಳನ್ನು ಕೊಳ್ಳಿಕ್ಕಾಗಬೇಕು. ಯಾಕಂದ್ರೆ ಜಾಸ್ತಿ ಬೆಲೆಯ ಷೇರ್ ಇದ್ರೆ ನಾವು ಎಷ್ಟು ಹಣ ಹಾಕಿದ್ರು ಕೂಡ ಕೇವಲ ಕೆಲವು ಷೇರುಗಳು ಬರ್ತವೆ, ನಮಗೆ ಹೇಳಿದಷ್ಟು ಪ್ರಾಫಿಟ್ ಆಗುವುದಿಲ್ಲ, ಇತ್ಯಾದಿ ಇತ್ಯಾದಿ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ, ಸ್ಟಾಕ್ಸ್ ವಿತ್ ಹೈಯೆಸ್ಟ್ ರಿಟೇಲ್ ಶೇರ್ ಹೋಲ್ಡರ್ ಡಿಸೆಂಬರ್ 2023. ಎಸ್ ಬ್ಯಾಂಕ್ ಪಟ್ಟಿಯಲ್ಲಿ ಪ್ರಮುಖವಾದದ್ದು 49.94 ನಂಬರ್ ಆಫ್ ರಿಟೇಲ್ ಇನ್ವೆಸ್ಟರ್ ಶೇರ್ ಹೋಲ್ಡರ್ಸ್. ಅಂದ್ರೆ ಇಷ್ಟು ಜನ ಶೇರ್ ಹೋಲ್ಡರ್ಸ್ ಭಾರತದಲ್ಲಿ ಎಸ್ ಬ್ಯಾಂಕ್ ಶೇರ್ ಅನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 24. ಟಾಟಾ ಸ್ಟೀಲ್ 42.77 ಲ್ಯಾಕ್ಸ್ ಜನರ ಹತ್ರ ಇದೆ ಮತ್ತು 138 ರೂಪಾಯಿ. ಟಾಟಾ ಪವರ್ ನಂಬರ್ ಆಫ್ ರಿಟೇಲ್ ಶೇರ್ ಹೋಲ್ಡರ್ಸ್ 39.79 ಲ್ಯಾಕ್ಸ್, 392 ಇಸ್ ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ರಿಟೇಲ್ ಶೇರ್ ಹೋಲ್ಡರ್ಸ್ಗೆ ಬಹಳ ಖುಷಿಯಾದಂತಹ ಒಂದು ಷೇರು. 36.11 ಲ್ಯಾಕ್ ಜನರ ಹತ್ರ ಇದೆ, ಅಪ್ರಾಕ್ಸಿಮೇಟ್ ಶೇರ್ ವ್ಯಾಲ್ಯೂ 2931. ಸುಜ್ಲಾನ್ ಎನರ್ಜಿ ಕೂಡ ಹಾಗೇನೆ ಕಡಿಮೆ ಬೆಲೆ ಅಂತ ಜನ ತಗೊಳ್ತಾರೆ. 35.11 ಲ್ಯಾಕ್ ಜನರ ಹತ್ರ ಇದೆ, 50 ರೂಪಾಯಿ. ಟಾಟಾ ಮೋಟಾರ್ಸ್ ಕೂಡ ಬಹಳ ಫೇಮಸ್, 35.01, 892 ಇವತ್ತಿನ ರೇಟು. ವೊಡಾಫೋನ್ ಐಡಿಯಾ ಪುನಃ ಕಮ್ಮಿ ಬೆಲೆ, 31.23, 14.4 ರುಪೀಸ್ ಇದೆ. ಹಾಗೇನೆ HDFC ಬ್ಯಾಂಕ್ ನಂಬರ್ ಆಫ್ ರಿಟೇಲ್ ಶೇರ್ ಹೋಲ್ಡರ್ಸ್ 30.14 ಲ್ಯಾಕ್ಸ್, ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ 1472. ಎಸ್ ಬ್ಯಾಂಕು ನೀವಾಗಲೇ ನೋಡಿದ ಹಾಗೆ ಹೈಯೆಸ್ಟ್ ನಂಬರ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ತಮ್ಮ ಹತ್ರ ಇಟ್ಕೊಂಡಿರುವಂತಹ ಶೇರ್. ಯಾಕಂದ್ರೆ ಅವರಿಗೆಲ್ಲರಿಗೂ ಒಂದು ಹೋಪು, ಕಡಿಮೆ ಬೆಲೆ ಇದೆ, ಮುಂದೆ ಏನಾದರೂ ಸ್ವಲ್ಪ ಮೇಲಕ್ಕೆ ಹೋದ್ರೂ ಕೂಡ ನಮಗೆ ಬೇಕಾದಷ್ಟು ಪ್ರಾಫಿಟ್ ಆಗುತ್ತೆ. ಈಗ ಎಸ್ ಬ್ಯಾಂಕಿನ ಒಂದು ದೊಡ್ಡ ಸ್ಟೋರಿಯನ್ನು, ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೇಗೆ ಅದು ಕೆಲವು ವರ್ಷಗಳಲ್ಲಿ ಹೀರೋ ಟು ಝೀರೋ ಆಯಿತು. ಮೊದಲನೇದಾಗಿ ಎಸ್ ಬ್ಯಾಂಕಿನ ಪ್ರಯಾಣ ಹೇಗಿತ್ತು? ಸ್ಟಾರ್ಟ್ ಆಗಿದ್ದು 1999, ಮತ್ತೆ NBFC ಆಗಿ ಸ್ಟಾರ್ಟ್ ಆಯಿತು. 3 ಇಂಡಿಯನ್ ಬ್ಯಾಂಕರ್ ಸ್ಟಾರ್ಟ್ ಮಾಡಿದ್ರು, ಅಶೋಕ್ ಕಪೂರ್, ಹರಿಕೃತ್ ಸಿಂಗ್, ರಾಣಾ ಕಪೂರ್. ಅವರ ಹತ್ರ 25% ಆಫ್ ದ ಕಂಪನಿ ಶೇರ್ಸ್ ಇತ್ತು. 75 ವಾಸ್ ಹೆಲ್ಡ್ ಬೈ ರಾಬೋ ಬ್ಯಾಂಕ್ ಆಫ್ ನೆದರ್ಲ್ಯಾಂಡ್ಸ್. ಅಶೋಕ್ ಕಪೂರ್ ವೈಫು, ರಾಣಾ ಕಪೂರ್ ವೈಫು ಇಬ್ರು ಕೂಡ ಸಿಸ್ಟರ್ಸ್, ಆದ್ದರಿಂದ ಅವರು ಕೂಡ ಒಂದೇ ಫ್ಯಾಮಿಲಿ ಅಂತಾಯ್ತು. ಮುಂದೆ ಹರಿಕೃತ್ ಸಿಂಗ್ ಅವರನ್ನ ಕಂಪನಿಯಿಂದ ಹೊರಗಾಕಿದ್ರು. ಈ ಇಬ್ರು ಸೇರ್ಕೊಂಡು ಮತ್ತು ಅವರು ತಮ್ಮ ಶೇರನ್ನು ಆ ಇಬ್ರು ಪ್ರಮೋಟರ್ಸ್ಗೆ ಮಾರ್ಕೊಂಡ್ರು. 2004ರಲ್ಲಿ ಎಸ್ ಬ್ಯಾಂಕಿಗೆ RBI ಲೈಸೆನ್ಸ್ ಸಿಕ್ತು, ಸ್ಟಾರ್ಟ್ ಬ್ಯಾಂಕಿಂಗ್ ಆಪರೇಷನ್ಸ್ ಅಂತ. 2005ರಲ್ಲಿ ಎಸ್ ಬ್ಯಾಂಕ್ನವರು IPO ಹೋದ್ರು. IPOದಲ್ಲಿ ಇಶ್ಯೂ ಪ್ರೈಸ್ 35 ಮತ್ತೆ ಮುಖ ಬೆಲೆ 10 ರೂಪಾಯಿ ಇಟ್ಟಿದ್ರು. ಎಸ್ ಬ್ಯಾಂಕು ಮುಂದಿನ ದಿನಗಳಲ್ಲಿ ಒಂದಷ್ಟು ಚೆನ್ನಾಗಿ ಬೆಳೀತು, ಬಹಳ ಜನಪ್ರಿಯವಾಯಿತು. ಸ್ಪೆಷಲಿ ಕಾರ್ಪೊರೇಟ್ ಸರ್ಕಲ್ಗಳಲ್ಲಿ ಬೇಕಾದಷ್ಟು ಅವಾರ್ಡುಗಳನ್ನು ಕೂಡ ಪಡ್ಕೊಳ್ತು, ಬೆಸ್ಟ್ ಬ್ಯಾಂಕ್ ಆಫ್ ದ ಇಯರ್ ಇತ್ಯಾದಿ ಇತ್ಯಾದಿ. 2008ರಲ್ಲಿ ಒನ್ ಆಫ್ ದಿ ಫೌಂಡರ್ಸ್ ಅಶೋಕ್ ಕಪೂರ್ ಅವರು ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಸತ್ತು ಹೋದ್ರು. ಎಸ್ ಬ್ಯಾಂಕ್ ಶೇರ್ ಅನ್ನ 2017ರಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಸೇರಿಸಿದ್ರು. ಯಾಕಂದ್ರೆ ಟರ್ನ್ ಓವರ್, ಮಾರ್ಕೆಟ್ ಕ್ಯಾಪ್ ಬಹಳ ಚೆನ್ನಾಗಿತ್ತು. ಎಸ್ ಬ್ಯಾಂಕು ತುಂಬಾ ಜನರಿಗೆ ಲೋನ್ ಕೊಟ್ಟಿದ್ರು ಹೂ ಆರ್ ನಾಟ್ ಕ್ರೆಡಿಟ್ ವರ್ದಿ. ಮತ್ತೆ RBI ಅವರಿಗೆ ಗೊತ್ತಾಯ್ತು ಸುಮಾರು ಬ್ಯಾಡ್ ಲೋನ್ಸ್ ಇದೆ ಅಂತ. ಬಿಗಿನಿಂಗ್ ಆಫ್ 2018, 2005 to 2018 ಶೇರ್ ಪ್ರೈಸ್ ಆಫ್ ಎಸ್ ಬ್ಯಾಂಕ್ 40 ರೂಪಾಯಿಂದ 1900 ರೂಪಾಯಿವರೆಗೂ ಹೋಯಿತು. ಆಮೇಲೆ ಸೆಪ್ಟೆಂಬರ್ 2017ನಲ್ಲಿ ಸ್ಪ್ಲಿಟ್ ಮಾಡಿದ್ರು. 10 ರೂಪಾಯಿ ಫೇಸ್ ವ್ಯಾಲ್ಯೂ 2 ರೂಪಾಯಿ ಆಯಿತು. ಅಲ್ಲಿಗೆ ಶೇರ್ ಪ್ರೈಸ್ ಅಡ್ಜಸ್ಟ್ ಆಯಿತು 380 ರೂಪಾಯಿಗೆ.
ಸೆಪ್ಟೆಂಬರ್ 2018 ನಲ್ಲಿ RBI ಅವರು ಪರ್ಮಿಷನ್ ಕೊಡ್ಲಿಲ್ಲ ರಾಣಾ ಕಪೂರ್ ಅವರಿಗೆ, ನೀವು ಸಿಇಒ ದಿ ಬ್ಯಾಂಕ್ ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿದ್ರು. ಅಲ್ಲಿಗೆ ಯೆಸ್ ಬ್ಯಾಂಕಿನ ಡೌನ್ ಫಾಲ್ ಸ್ಟಾರ್ಟ್ ಆಯಿತು. 19ನೇ ತಾರೀಕು ಸೆಪ್ಟೆಂಬರ್ 2018 ಟು 28ನೇ ತಾರೀಕು ಸೆಪ್ಟೆಂಬರ್ 2018 ಯೆಸ್ ಬ್ಯಾಂಕಿನ ಷೇರುಗಳು 319ರಿಂದ 183ಕ್ಕೆ ಬಿತ್ತು. ಆದರೆ ಏಪ್ರಿಲ್ 2019 ನಲ್ಲಿ ಅದು ರಿಕವರಿ ಆಗಿ 274ಕ್ಕೆ ಬಂತು. ಪುನಃ ಏಪ್ರಿಲ್ 2019 ನಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು. ದೊಡ್ಡ ಮಟ್ಟಿನಲ್ಲಿ NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇತ್ತು. ಶೇರ್ ಪ್ರೈಸ್ ಕ್ರಾಶ್ ಆಗಲಿಕ್ಕೆ ಶುರುವಾಯಿತು. ಏಪ್ರಿಲ್ 2019 ಟು ಆಗಸ್ಟ್ 2019 ಶೇರು 274ರಿಂದ 32ಕ್ಕೆ ಬಂದು ತಲುಪಿತು. ಹ್ಯೂಜ್ NPA ಇದರಿಂದ ಯೆಸ್ ಬ್ಯಾಂಕಿಗೆ ಬಹಳಷ್ಟು ಲಾಸ್ ಆಯಿತು. ಮತ್ತೆ ಬ್ಯಾಂಕು ಇನ್ನೇನು ದಿವಾಳಿ ಆಗಬೇಕು ಆ ಸಿಚುವೇಶನ್ ಬಂತು. ಆವಾಗ ಯೆಸ್ ಬ್ಯಾಂಕ್ನಲ್ಲಿ ಲಕ್ಷಾಂತರ ಜನ ಡಿಪಾಸಿಟ್ ಇಟ್ಟಿದ್ರು. ಯಾಕಂದ್ರೆ ಯೆಸ್ ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಡಿಪಾಸಿಟ್ಗೆ ಕೂಡ 7% ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಬೇರೆ ಯಾವ ಬ್ಯಾಂಕಿನಲ್ಲಿ ಅಷ್ಟು ಕೊಡ್ತಾ ಇರಲಿಲ್ಲ. ಆದ್ದರಿಂದ ಯಾವ ತರ ಸಿಚುವೇಶನ್ ಬಂತು ಅಂತಂದ್ರೆ ಡಿಪಾಸಿಟ್ ಹಾಕಿದವರಿಗೆ ಲಾಸ್ ಆಗುವಂತ ಚಾನ್ಸಸ್ ಬಂತು. ಈ ಪ್ರಾಬ್ಲಮ್ ಅವಾಯ್ಡ್ ಮಾಡಬೇಕು ಅಂತೇಳಿ ಮಾರ್ಚ್ 2020ರಲ್ಲಿ RBI ಅವರು ಇಂಟರ್ವೆನ್ಷನ್ ಮಾಡಿದ್ರು. ಮತ್ತೆ ಲೀಡಿಂಗ್ ಬ್ಯಾಂಕ್ಸ್ SBI, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಇವರುಗಳಿಗೆ ಹೇಳಿದ್ರು, ನೀವು ಒಂದಷ್ಟು ಹಣವನ್ನು ಯೆಸ್ ಬ್ಯಾಂಕ್ ನಲ್ಲಿ ಹಾಕಬೇಕು ಮತ್ತು ಡಿಪಾಸಿಟ್ಸ್ಗೆ ಅವರ ಹಣವನ್ನು ವಾಪಸ್ ಕೊಡಬೇಕು, 10,000 ಕೋಟಿ ಹಾಕಿ ಅಂತಂದ್ರು. ಗ್ರಾಜುವಲಿ ಅದೇನು ಹಣವನ್ನು ಡಿಪಾಸಿಟ್ ಮಾಡಿದ್ರು ಜನ, ಫಿಕ್ಸ್ಡ್ ಡಿಪಾಸಿಟ್ ಬ್ಯಾಂಕ್ ನಲ್ಲಿ ಒಂದಷ್ಟು ಸೇವಿಂಗ್ಸ್ ಬ್ಯಾಂಕ್ ಇಟ್ಟ ಹಣವನ್ನು ಅದನ್ನು ವಿಡ್ರಾ ಮಾಡಲಿಕ್ಕೆ ಬಿಡಲಾಯಿತು. ಶೇರ್ ಹೋಲ್ಡರ್ಸ್ಗೆ ಮಾತ್ರ ಸಂಪೂರ್ಣವಾಗಿ ಲಾಸ್ ಆಯಿತು. ಅಂದ್ರೆ ಅಂದಾಜು 380 ಚಿಲ್ಲರೆ ಇದ್ದದ್ದು ಕೊನೆಗೆ ಲಾಸ್ಟಿಗೆ ಒಂದ್ಸತಿ ₹5.50 ಬಂದಿತ್ತು. RBI ಅವರ ಲಾಜಿಕ್ ಬಹಳ ಕರೆಕ್ಟ್ ಆಗಿತ್ತು. ಶೇರ್ ಹೋಲ್ಡರ್ಸು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆದರೆ ಫಿಕ್ಸ್ಡ್ ಡಿಪಾಸಿಟ್ ಮತ್ತು ಇತರ ಡಿಪಾಸಿಟ್ನವರು ಆ ಬ್ಯಾಂಕಿನಲ್ಲಿ ತಮ್ಮ ಹಣವನ್ನು ಇಟ್ಟಿದ್ದಾರೆ. ಅವರಿಗೆ ಯಾವ ತರದ ರಿಸ್ಕ್ ಇರಬಾರ್ದು. ಹಾಗೇನಾದ್ರೂ ಆದ್ರೆ RBIಗೆ ಮತ್ತು ಭಾರತ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಸೂಪರ್ವಿಷನ್ ಸರಿಯಾಗಿ ಮಾಡಲಿಲ್ಲ ಅಂತ ತಿಳ್ಕೊಂಡು ಅದರಿಂದಾಗಿ ಅವರ ಡಿಪಾಸಿಟ್ ಅನ್ನು ಹಿಂತಿರುಗಿಸಲಾಯಿತು. ಆದರೆ ಅದೇನು ಬ್ಯಾಂಕಿನ ಷೇರುಗಳು ಕ್ರಾಶ್ ಆದವು ಅದರ ಬಗ್ಗೆ RBI ಅವರು ತಲೆ ಕೆಡಿಸ್ಕೊಂಡು ಹೋಗ್ಲಿಲ್ಲ. ಮತ್ತೆ ಇನ್ನೊಂದು ಕೆಲಸ ಮಾಡಿದ್ರು. ಮಾರ್ಚ್ 2020 ಹೇಳಿದ್ರು, ಯಾರ್ಯಾರ ಹತ್ರ 100 ಶೇರು ಯೆಸ್ ಬ್ಯಾಂಕ್ ಇದೆಯೋ ಅದರಲ್ಲಿ 75 ಶೇರನ್ನು 3 ವರ್ಷದವರೆಗೂ ಟಿಲ್ ಮಾರ್ಚ್ 2023 ವರೆಗೂ ಮಾರ್ಲಿಕ್ಕೆ ಆಗೋದಿಲ್ಲ, ಅದನ್ನು ಲಾಕ್ ಮಾಡ್ತೇವೆ, ಕೇವಲ 25% ಅನ್ನು ಮಾತ್ರ ಮಾರ್ಕೊಳ್ಬಹುದು ಅಂತ ಹೇಳಿದ್ರು. ಅಲ್ಲಿಗೆ ಅದರದ್ದು ಲಿಕ್ವಿಡಿಟಿ ಕಮ್ಮಿ ಆಯಿತು, ಮತ್ತೆ ಒಂದಷ್ಟು ಗ್ರೋತಿಗೆ ಅನುಕೂಲ ಆಯಿತು. ಜುಲೈ 2020ರಲ್ಲಿ ಯೆಸ್ ಬ್ಯಾಂಕ್ನವರು ಒಂದು ಫರ್ದರ್ ಪಬ್ಲಿಕ್ ಆಫರ್ ಅನ್ನು ತಗೊಂಡ್ರು, 15,000 ಕೋಟಿ. ಆದ್ದರಿಂದ ಒಂದಷ್ಟು ದುಡ್ಡನ್ನು ರೇಸ್ ಮಾಡಿ ಒಂದಷ್ಟು ಡಿಪಾಸಿಟ್ಗಳನ್ನು ಹಿಂದಿರಿಸಲಿಕ್ಕೆ ಅನುಕೂಲ ಆಯಿತು. ಅಲ್ಲಿಂದ ಮೇಲೆ ಗ್ರಾಜುವಲ್ ಆಗಿ ಯೆಸ್ ಬ್ಯಾಂಕಿನಲ್ಲಿ ಜನರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಜನ ಹಣವನ್ನು ಡಿಪಾಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬಹಳಷ್ಟು ಜನ ಯೆಸ್ ಬ್ಯಾಂಕಿನ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಕೂಡ ತಮ್ಮದಾಗಿಸಿಕೊಂಡ್ರು. ED ಮತ್ತು CBI ಅವರು ಫೌಂಡರ್ ರಾಣಾ ಕಪೂರ್ ಮೇಲೆ ಒಂದಷ್ಟು ಕೇಸುಗಳನ್ನು ಹಾಕಿದ್ರು, ಮತ್ತೆ ಆಪಾದನೆ ಮಾಡಿದ್ರು. ಲೋನ್ಗಳನ್ನು ಕೊಟ್ಟಾಗ ಅದರಿಂದ ತುಂಬಾ ಬೆನಿಫಿಟ್ಗಳನ್ನು ಪಡ್ಕೊಂಡಿದ್ದಾರೆ. ಸ್ಪೆಷಲಿ DHFL ಇತ್ಯಾದಿ ಇವೆಲ್ಲವೂ ಮುಂದಿನ ದಿನಗಳಲ್ಲಿ NPA ಆದವು. ರಾಣಾ ಕಪೂರ್ ಮತ್ತು ಫ್ಯಾಮಿಲಿ ವಾಸ್ ಅಕ್ಯೂಸ್ಡ್ ಆಫ್ ಫ್ರಾಡ್, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಮೋರ್ ದೆನ್ 20,000 crores. ಅವರನ್ನ ಜೈಲಿಗೆ ಹಾಕಿದ್ರು. 3 ವರ್ಷದ ಮೇಲೆ ಅವರಿಗೆ ಬೇಲ್ ಬಂತು. ಆದರೆ ಇನ್ನೊಂದಷ್ಟು ಕೇಸುಗಳಿದ್ದು ಅವುಗಳಲ್ಲಿ ಬೇಲ್ ಬರದೇ ಇರುವುದರಿಂದ ಇವತ್ತಿನವರೆಗೂ ಕೂಡ ಅವರು ಜೈಲಿನಲ್ಲೇ ಇದ್ದಾರೆ. ಈಗ ನೀವು ಯೆಸ್ ಬ್ಯಾಂಕಿನ ಇಯರ್ಲಿ ಫೈನಾನ್ಷಿಯಲ್ ಅನ್ನು ದುರ್ಬೀನ್ ಹಾಕಿ ನೋಡಬೇಕಾಗತ್ತೆ. ಯಾವ ರೀತಿ ಒಂದು ಕಂಪನಿ ಲಾಸಿಗೆ ಟರ್ನ್ ಆಗ್ಬೋದು, ಮುಂದೆ ಆ ಕಂಪನಿ ಟರ್ನ್ ಅರೌಂಡ್ ಕೂಡ ಆಗ್ಬೋದು, ಹೇಗೆ ಈಗ ನಡೀತಿದೆಯೋ ಹಾಗೆ. ಮಾರ್ಚ್ 2014ರಲ್ಲಿ ನೆಟ್ ಪ್ರಾಫಿಟ್ 1,611 ಕೋಟಿ, ನೆಟ್ NPA 0.05%, ಇದು ಕರೆಕ್ಟ್ ಆಗಿದೆ. ಮಾರ್ಚ್ 2015 1,997 crores ನೆಟ್ ಪ್ರಾಫಿಟ್, ನೆಟ್ NPA 0.12%. ಮಾರ್ಚ್ 2016 ನೆಟ್ NPA 2,530 crores, ನೆಟ್ NPA 0.29%, ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೆ. ಮಾರ್ಚ್ 2017 ಎಲ್ಲರೂ ಗಮನಿಸಬೇಕಾದದ್ದು ನೆಟ್ NPA
ನೆಟ್ ಪ್ರಾಫಿಟ್ 3,340, ನೆಟ್ NPA 0.81%. ಮಾರ್ಚ್ 2018 ನೆಟ್ ಪ್ರಾಫಿಟ್ 4,233 ಕೋಟಿ ಮತ್ತು ನೆಟ್ NPA 0.64%. ಇಲ್ಲಿಯವರೆಗೆ ಕತೆ ಚೆನ್ನಾಗಿದೆ. ಮುಂದಿನ ಸ್ಟೋರಿ ನೋಡಿ. ಮಾರ್ಚ್ 2019ರಲ್ಲಿ ನೆಟ್ ಪ್ರಾಫಿಟ್ 1,709, ನೆಟ್ NPA ಮೇಲಕ್ಕೋಯ್ತು 1.86%. ಮಾರ್ಚ್ 2020ರಲ್ಲಿ ಎಲ್ಲವೂ ಬಹಿರಂಗ ಆಯಿತು. ಅದೇನು ಲೋನ್ಗಳು ಕೊಟ್ಟಿದ್ರು ವಾಪಸ್ ಬಂದಿಲ್ಲ. ಮೈನಸ್ 16,433 ಕೋಟಿ, ನೆಟ್ NPA 5.03%. ಮಾರ್ಚ್ 2021ರಲ್ಲಿ ನೆಟ್ ಪ್ರಾಫಿಟ್ ಮೈನಸ್ 3,489 ಕೋಟಿ, ನೆಟ್ NPA 5.88%. ಬಹಳ ಜಾಸ್ತಿ ಆಯಿತು. ಮಾರ್ಚ್ 2022ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್, ನೆಟ್ ಪ್ರಾಫಿಟ್ 1,064 ಕೋಟಿ, ನೆಟ್ NPA 4.53%. ಮಾರ್ಚ್ 2023ರಲ್ಲಿ ನೆಟ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಯಿತು, 736 ಕೋಟಿ. ಅಂದ್ರೆ ನೆಟ್ NPA ಒಂದಷ್ಟು ಕಂಟ್ರೋಲಿಗೆ ಬಂದಿದೆ, 0.83%. ಈಗ ನಾವೆಲ್ಲ ಕುತೂಹಲದಿಂದ ನೋಡ್ಬೇಕಾಗಿರೋದು ಮಾರ್ಚ್ 2024, ಆವಾಗ ನೆಟ್ ಪ್ರಾಫಿಟ್ ನೆಟ್ NPA ಏನಾಗುತ್ತೆ. ನಾರ್ಮಲ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಇವೆಲ್ಲ ಕಾಣಿಸೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ರೇಟು ಕಮ್ಮಿ ಇದೆ ಅಂತ ಪರ್ಚೇಸ್ ಮಾಡ್ತಾರೆ. ಇದೇನು ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ, ನೆಟ್ NPA ಜಾಸ್ತಿ ಆಗಿದೆ, ಅದನ್ನು ಸುತಾರಾಮ್ ನೋಡೋದಿಲ್ಲ. ಈಗ ಎಸ್ ಬ್ಯಾಂಕಿನ ಕಂಪನಿಯ ಇಯರ್ಲಿ ಕ್ಲೋಸಿಂಗ್ ಪ್ರೈಸ್ 2005ರಲ್ಲಿ 13.71 ಮತ್ತು 2023ರಲ್ಲಿ 21.46, ಅಂದ್ರೆ ಹೇಳಿಕೊಳ್ಳುವಷ್ಟು ಮೇಲಕ್ಕೆ ಹೋಗಿಲ್ಲ ಕಳೆದ 19 ವರ್ಷದಲ್ಲಿ. ಈಗ 10,000 ರೂಪಾಯಿಯನ್ನು ಯಾರಾದರೂ ಜನವರಿ 2000ದಿಂದ SEP ಮಾಡಿದ್ರೆ ಪ್ರತಿ ವರ್ಷ 10,000 ರೂಪಾಯಿನು ಬಿಗಿನಿಂಗ್ ಆಫ್ ದಿ ಇಯರ್ ನಲ್ಲಿ ಎಸ್ ಬ್ಯಾಂಕ್ ನಲ್ಲಿ SEP ಮಾಡಿದ್ರೆ ಒಂದು 19.5 ವರ್ಷ ಅವರಿಗೆ ಇವತ್ತಿನವರೆಗೆ 6,253 ಷೇರು ಲಭ್ಯ ಇರ್ತಾ ಇತ್ತು ಮತ್ತು ಅಪ್ರಾಕ್ಸಿಮೇಟ್ ಪ್ರೈಸ್ ಇವತ್ತು 24. ಅಲ್ಲಿಗೆ ಅವರು ಇನ್ವೆಸ್ಟ್ ಮಾಡಿದ ಹಣ 2 ಲಕ್ಷ, ಅವರಿಗೆ ಬರುವಂತ ದುಡ್ಡು ಈಗ 1,50,072. ಅರ್ಥ ಏನು ಅಂತಂದ್ರೆ ಯಾವ್ದಾದ್ರು ಶೇರ್ನಲ್ಲಿ SEP ಮಾಡಬೇಕಾದ್ರೆ ಮಾನಿಟರ್ ಮಾಡಲಿಲ್ಲ ಅಂತಂದ್ರೆ SEPಲೂ ಕೂಡ ಲಾಸ್ ಆಗುವ ಚಾನ್ಸ್ ಇದೆ. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಊಹಿಸ್ಕೊಳ್ತೇನೆ. ಈಗ 10,000 ರೂಪಾಯಿಯನ್ನು ಜನವರಿ 2000ರಂದು ಲಂಸಮ್ ಆಗಿ ಒನ್ ಟೈಮ್ ಪೇಮೆಂಟ್ ಆಗಿ ಹಾಕಿದ್ರೆ ಇವತ್ತು ಮಾರ್ಕೊಂಡ್ರೆ 20,000 ಸಿಗುತ್ತೆ ಮತ್ತು 3.72% ವರ್ಕೌಟ್ ಆದಾಗುತ್ತೆ. ಇವೆಲ್ಲವನ್ನು ನಾವು ಪ್ರೈಸ್ ಅಡ್ಜಸ್ಟೆಡ್ ಫಾರ್ ಬೋನಸ್ ಅಂಡ್ ಸ್ಪ್ಲಿಟ್ ಮತ್ತು ಎಸ್ ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ಬರ್ತಾ ಇದ್ದಾನೆ. ರಿಟರ್ನ್ಸ್ ಫಾರ್ ಡಿಫರೆಂಟ್ ಪೀರಿಯಡ್ಸ್. 1 ವರ್ಷದ ರಿಟರ್ನ್ಸ್ 42%, ಬಹಳ ಇಂಟ್ರೆಸ್ಟಿಂಗ್. ಅದಕ್ಕೋಸ್ಕರ ಜನ ನಮ್ಗೆ ಕೇಳ್ತಾರೆ, ಮುಂದಿನ ವರ್ಷ ಇದೇ ತರ ಬರುತ್ತೆ ತಗೊಂಡ್ಬಿಡ್ತೀನಿ. 3 ವರ್ಷ ರಿಟರ್ನ್ಸ್ 13%, 5 ವರ್ಷ ರಿಟರ್ನ್ಸ್ ಮೈನಸ್ 34% per annum, 10 ವರ್ಷ ರಿಟರ್ನ್ಸ್ ಮೈನಸ್ 9% per annum. ಎಸ್ ಬ್ಯಾಂಕಿನ ಗ್ರಾಫ್ ಅನ್ನು ನೋಡಿದ್ರೆ ಹಿಮಾಲಯದಿಂದ ತಪ್ಪಲಿಗೆ ಬಂದ ಹಾಗಿದೆ. 2005ರಿಂದ 2024 ಆಲ್ ಟೈಮ್ ಇಂಟ್ರಾಡೇ ಹೈ 404 ಹೋಗಿತ್ತು. ಆಲ್ ಟೈಮ್ ಇಂಟ್ರಾಡೇ ಲೋ 5.65 rupees ವರೆಗೂ ಬಂದಿತ್ತು. ಎರಡನ್ನು ನಾವು ಸ್ಪ್ಲಿಟ್ಗೆ ಅಡ್ಜಸ್ಟ್ ಮಾಡಿದ್ದೇವೆ. ಅದರಿಂದ ಇನ್ನು ಮುಂದೆ ಪುನಃ 404ಕ್ಕೆ ಹೋಗುತ್ತಾ ಇಲ್ಲ 24ರಿಂದ 48 ಆಗುತ್ತಾ ನಾವು ಯೋಚನೆ ಮಾಡಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ಎಸ್ ಬ್ಯಾಂಕಿನ ಬೋನಸ್ ಮತ್ತು ಸ್ಪ್ಲಿಟ್ ಹಿಸ್ಟ್ರಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. 2005ರಿಂದ ಸ್ಪ್ಲಿಟ್ಟು ಮೊದಲನೇದು 2017ರಲ್ಲಿ ರೇಷಿಯೋ 10:2. ಮತ್ತೆ ಯಾರ ಹತ್ರ 100 ಶೇರ್ ಇತ್ತೋ ಅವರಲ್ಲಿ ಈಗ 500 ಶೇರ್ ಇದೆ. ಆ ಸ್ಪ್ಲಿಟ್ ಅನ್ನು ಏನಾದರೂ ಮಾಡದೇ ಇದ್ದಿದ್ರೆ ಇವತ್ತಿನ ಪ್ರೈಸ್ ಎಸ್ ಬ್ಯಾಂಕ್ ಇದ್ದು 120 ರೂಪಾಯಿ ಇರ್ತಿತ್ತು, 24 ರೂಪಾಯಿ ಇರ್ತಿರ್ಲಿಲ್ಲ. ಎಸ್ ಬ್ಯಾಂಕಿನ ಬಿಸ್ನೆಸ್ ಅನ್ನು ನೋಡಿದ್ರೆ ಒಂದು ತರ ಪಾರ್ಟ್ ಆಫ್ ರಿಕವರಿ ಫ್ರಮ್ ನಿಯರ್ ಕೊಲ್ಯಾಪ್ಸ್ ಇನ್ 2020 ತರ ಕಾಣ್ತಾ ಇದೆ. ಅಂತಂದ್ರೆ ಇದೊಂದು ಟರ್ನ್ ಅರೌಂಡ್ ಕಂಪನಿ ಇರ್ಬೋದು. ಟಾಟಾ ಮೋಟಾರ್ಸ್ ಇದ್ದ ಹಾಗೆ 2017-18ರಲ್ಲಿ ಯಾವ ಮೇಜರ್ ಸಿಗ್ನಲ್ಸ್ ಇರಲಿಲ್ಲ ಈ ಕಂಪನಿ ಕೆಳಗೆ ಬೀಳುತ್ತೆ ಅಂತ. ಮತ್ತೆ ಆ ಫ್ರಾಡ್ ಅದೇನು ಮೋಸ ಇತ್ತು ಅದು ಹೊರಗೆ ಬಂದದ್ದು 2018ರಲ್ಲಿ. ಅಷ್ಟೊತ್ತಿಗೆ NPA ಬಹಳ ಮೇಲಕ್ಕೆ ಹೋಗಿತ್ತು. ಈ ರೀತಿ ಎಸ್ ಬ್ಯಾಂಕಿನ ಶೇರುಗಳು ಕೆಳಗೆ ಬರೋ ಸಮಯದಲ್ಲಿ ಶೇರ್ ಹೋಲ್ಡರ್ಸ್ಗೆ 2 ಆಯ್ಕೆಗಳಿದ್ವು. ಮೊದಲನೇದ್ದು 20, 30, 40% ಲಾಸ್ ನಲ್ಲಿ ಮಾಡ್ಕೊಳ್ಳೋದು. ಎರಡನೇದ್ದು ನೀವೇನಾದರೂ ಎಸ್ ಬ್ಯಾಂಕಿನ ಶೇರುಗಳನ್ನು ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಿದ್ರೆ ಆವಾಗ ಎಸ್ ಬ್ಯಾಂಕ್ ಒಂದು ಸ್ಮಾಲ್ ಪರ್ಸೆಂಟೇಜ್ ಇರ್ತಿತ್ತು, ಲಾಸ್ ಆದರೂ ಕೂಡ ಏನೂ ಆಗ್ತಿರ್ಲಿಲ್ಲ, ಬಾಕಿದೆಲ್ಲ ಇಂಪ್ರೂವ್ ಆಗ್ತಾ ಇತ್ತು.
ಈ ಸಂದರ್ಭದಲ್ಲಿ ನಾನು ಉಚಿತ ಅಂತ ತಿಳ್ಕೊಳ್ತೀನಿ. ರೋಹನ್ ಅವರ ಪೋರ್ಟ್ಫೋಲಿಯೋದಲ್ಲಿ ಕೂಡ ಒಂದು ಅಂದಾಜು 2.5 ಲಕ್ಷ ವರ್ತ್ ಆಫ್ ಯೆಸ್ ಬ್ಯಾಂಕ್ ಇದಾವೆ. ಅದೀಗ ಬಹಳ ಕಮ್ಮಿ ಆಗಿದೆ, ಮಾರ್ಲಿಕ್ಕೆ ವರ್ತಿಲ್ಲ. ಯಾಕಂದ್ರೆ ತಗೊಂಡದ್ದು ಅಪ್ರಾಕ್ಸಿಮೇಟ್ 250 ರೂಪಾಯಿನಲ್ಲಿ. ಅಂದರೆ ನಮಗೂ ಕೂಡ ಯಾವ ಸುಳಿವು ಕೂಡ ಸಿಗ್ಲಿಲ್ಲ. ಆದರೆ ರೋಹನ್ ಅವರದು ಬೇರೆ ಷೇರುಗಳು ಕೋಟಿಯಲ್ಲಿರುವುದರಿಂದ ಈ 2.5 ಲಕ್ಷ ಏನಿದೆ ಅದೊಂದು ದೊಡ್ಡ ವಿಚಾರ ಅಲ್ಲ ಅಂತ ನಾನು ತಿಳ್ಕೊತೀನಿ. ಹಾಗೆ ಬಾಕಿಯವರು ಕೂಡ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನು ನೆನಪಿನಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಡೈವರ್ಸಿಫೈ ಮಾಡಿ ಅಂತಲೂ ನಾನು ನಿಮಗೆ ಸಲಹೆ ಕೊಡ್ತಾ ಇದ್ದೇನೆ. ತುಂಬಾ ಜನ ಕೇಳುವಂತ ಪ್ರಶ್ನೆ, ಯೆಸ್ ಬ್ಯಾಂಕ್ ನಲ್ಲಿ ಫ್ರಾಡ್ ಆಗಿದೆ, ಅದನ್ನ ಬಹಳ ಮೊದಲೇ ತಿಳ್ಕೊಬೇಕಾಗಿತ್ತು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಆದ್ರೆ ಇಂತಹ ಫ್ರಾಡ್ ಅನ್ನ ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಅದೇ ತರನೇ ಸತ್ಯಂ ಕಂಪ್ಯೂಟರ್ ಅಂತ ಹಿಂದಿನ ದಿನಗಳಲ್ಲಿತ್ತು, ಅದರಲ್ಲಿ ಕೂಡ ಒಂದಷ್ಟು ಫ್ರಾಡ್ ಆದ್ಮೇಲೆ ಜನಗಳಿಗೆ ಗೊತ್ತಾಯ್ತು ಕಂಪನಿ ಸರಿ ಇಲ್ಲ ಅಂತ. ಮುಂದೆ ಅದನ್ನ ಟರ್ನ್ ಅರೌಂಡ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಮತ್ತು ಸದ್ಯಕ್ಕೆ ಅದೀಗ ಟೆಕ್ ಮಹೀಂದ್ರ ಆಗಿದೆ. ಯೆಸ್ ಬ್ಯಾಂಕಿನ ಕುಸಿತ ಏನಿದೆ ಅದೊಂದು ಸ್ಪೆಷಲ್ ಕೇಸ್. ಆದರೆ ಬೇರೆ ಯಾವುದಾದ್ರೂ ಕಂಪನಿಗಳು ಈ ರೀತಿ ಹೀರೋದಿಂದ ಝೀರೋ ಆಗೋ ಮುಂಚೆ ನಮಗೆ ಬೇಕಾದಷ್ಟು ಸುಳಿವುಗಳು ಸಿಗ್ತವೆ. ಆ ಸಮಯದಲ್ಲಿ ಅವುಗಳನ್ನು ಮಾರ್ಕೊಳ್ಬಹುದು ಅಥವಾ ಇನ್ನು ಮುಂದೆ ಕೊಳ್ಳದೇ ಇರಬಹುದು. ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅದೇನು ನಾವು ಯೂಟ್ಯೂಬ್ ಅಲ್ಲಿ ಮಾಡ್ತೇವೆ ಅವಾಗ ವಾರಕ್ಕೊಮ್ಮೆ ಇತ್ಯಾದಿ, ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಕೇಳುವ ಪ್ರಶ್ನೆ, ಸರ್ ನಾನು ಎಲ್ಲ ಹಣವನ್ನು ಹಾಕಿ ಯೆಸ್ ಬ್ಯಾಂಕ್ ತರ ಆದ್ರೆ ಏನ್ ಮಾಡೋದು? ಅದಕ್ಕೆ ನಾವು ಹೇಳೋದು ಡೈವರ್ಸಿಫಿಕೇಶನ್ ಇರಲೇಬೇಕು. ನಾವು ಹೇಳೋದು 8ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 8ರಿಂದ 10 ಮುಂಚೂಣಿಯಲ್ಲಿರುವ ಷೇರುಗಳು. ಆದ್ದರಿಂದ ನೀವೇನಾದ್ರೂ ಡೈವರ್ಸಿಫಿಕೇಶನ್ ತಂತ್ರವನ್ನು ಬಳಸಿದ್ರೆ ಲಾಸ್ ಆಗೋದು ತುಂಬಾ ಕಮ್ಮಿ ಆಗೋಗುತ್ತೆ. ಸದ್ಯದ ಮಟ್ಟಿಗೆ ಯೆಸ್ ಬ್ಯಾಂಕಿನ ಫೈನಾನ್ಷಿಯಲ್ ಫಿಗರ್ಸ್ ನ ನೋಡ್ತಾ ಇದ್ರೆ, NPA ಫಿಗರ್ಸ್ ಕಮ್ಮಿ ಆಗೋದನ್ನ ನೋಡ್ತಾ ಇದ್ರೆ ನಮಗನ್ಸುತ್ತೆ ಯೆಸ್ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಇಸ್ ಇನ್ ದ ಪ್ರೋಸೆಸ್ ಆಫ್ ಟರ್ನಿಂಗ್ ಅರೌಂಡ್ ದ ಕಂಪನಿ. ಒಮ್ಮೆ ಕಂಪನಿ ಟರ್ನ್ ಅರೌಂಡ್ ಆದ್ರೆ ಮತ್ತೆ ಷೇರಿನ ಬೆಲೆ ದಿಢೀರಂತ ಮೇಲಕ್ಕೆ ಹೋಗಿ ಶುರು ಆಗುತ್ತೆ. ಅದರಿಂದ ನಾವು ನೋಡ್ತಾ ಇರಬೇಕಾಗುತ್ತೆ ಯಾವಾಗ ಟರ್ನ್ ಅರೌಂಡ್ ಕಂಪ್ಲೀಟ್ ಆಯ್ತು, ಯಾವಾಗ ಹಣವನ್ನು ಹಾಕ್ಬೋದು. ತಜ್ಞರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಯೆಸ್ ಬ್ಯಾಂಕ್ ಗ್ರಾಜುವಲಿ ಈಸ್ ಇಂಪ್ರೂವಿಂಗ್. ಯೆಸ್ ಬ್ಯಾಂಕಿನಲ್ಲಿ ಈಗ ಹಣವನ್ನು ಹೂಡಬಹುದೇ ಅಂತ ಯಾರಾದರೂ ಕೇಳಿದ್ರೆ ನಾವು ಹೇಳೋದಿಷ್ಟೇನೆ, ಒಂದಷ್ಟು ಜಾಸ್ತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ನಿಮಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ, ನಿಮಗೆ ರಿಸ್ಕ್ ತೆಗೆದುಕೊಳ್ಳುವಂತ ಶಕ್ತಿ ಇದೆ ಅಂತಂದ್ರೆ, ಮತ್ತೆ ಮಿನಿಮಮ್ ಒಂದು 5 ವರ್ಷ ಹಿಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅಂತಾದ್ರೆ, ಮತ್ತು ಬೇಕಾದಷ್ಟು ಡೈವರ್ಸಿಫಿಕೇಶನ್ ಅನ್ನು ಕೂಡ ಮಾಡಿದ್ದೀರಿ ಅಂತಂದ್ರೆ ಆವಾಗ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬಹುದು. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕಾಗತ್ತೆ. ನೀವೇನಾದ್ರೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯೆಸ್ ಬ್ಯಾಂಕ್ ಅನ್ನ ನಾನು ಆಯ್ಕೆ ಮಾಡಿಕೊಂಡು ಹಣವನ್ನು ಹಾಕೊಂಡು ಹೋಗ್ತೀನಿ ಅಂತಂದ್ರೆ, ಅಲ್ಲಿ ಇದಕ್ಕಿಂತ ಮಜಬೂತಾಗಿರುವಂತ ಚೆನ್ನಾಗಿರುವಂತ ಯಾವುದೇ ಕಳಂಕ ಇಲ್ಲದಿರುವಂತ ಷೇರುಗಳು ಕೂಡ ಇದ್ದಾವೆ. ಅಂದ್ರೆ ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೆ ಫೈನಾನ್ಸ್ ಸೆಕ್ಷನ್ ಹೋದ್ರೆ ಬಜಾಜ್ ಫೈನಾನ್ಸ್ ಇತ್ಯಾದಿ. ಪ್ರಶ್ನೆ ಇಷ್ಟೇನೆ, ಯೆಸ್ ಬ್ಯಾಂಕು ಅವೆಲ್ಲಕ್ಕಿಂತ ಫಾಸ್ಟ್ ಆಗಿ ಮೇಲಕ್ಕೆ ಹೋಗುತ್ತೋ, ಇಲ್ಲ ನಾನು ಹೇಳಿದ ಷೇರುಗಳು ಅದಕ್ಕಿಂತ ಫಾಸ್ಟ್ ಆಗಿ ಹೋಗ್ತಾವೆ? ಅದರಿಂದ ಯೋಚನೆಯನ್ನು ಮಾಡಿ ನಿಮ್ಮದೇ ಆದಂತ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತೆ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ನಿಮ್ಮ ಹತ್ರ ಯೆಸ್ ಬ್ಯಾಂಕಿನ ಷೇರುಗಳು ಇದ್ದಾವ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.